ಗೋಪಾಲ್ ಅವರು ಅವರ ಫ್ಯಾಮಿಲಿ, ಶ್ವೇತಾ ಮತ್ತು ಎಲ್ಲ ಟೀಮ್ ಅವರು, ಕೃಷ್ಣ ಟೀಮ್ ಅವರೆಲ್ಲ ಸೇರಿ ಅನ್ನಾತ್ ಯಜ್ಞ, ಯಜ್ಞಾತ್ ಪರ್ಜನ್ಯಾತ್ ಅನ್ನ ಅಂತ ಭಗವದ್ಗೀತೆಯಲ್ಲಿ ಹೇಳ್ತೀವಿ. ಈ ದೇವ ಋಣವನ್ನು ತೀರಿಸಬೇಕು. ಮನುಷ್ಯನಿಗೆ 5 ಋಣ: ದೇವಋಣ, ಗುರುಋಣ, ಮಾತೃಋಣ, ಪಿತೃಋಣ ಮತ್ತು ಭೂತಋಣ. ಅದರಲ್ಲಿ ಈ 700 ಶ್ಲೋಕ ಇರೋ ಸಪ್ತಶತಿ ಪಾರಾಯಣವನ್ನು ಎಲ್ಲಿ ಮಾಡ್ತಾರೋ ದುರ್ಗತಿ ನಾಶಿನಿ ಅಂತ ಹೇಳಿ, ಅಂಥ ಸಪ್ತಶತಿಯನ್ನು ಸಹಸ್ರ ಅಂದರೆ 1000 ಸಲ ಹೇಳಿ 100 ಅದರ ದಶಾಂಶವನ್ನು ಹವಿಸ್ ರೂಪದಲ್ಲಿ ಅಮ್ಮನವರಿಗೆ ಹಾಕಿದ್ದಾರೆ. ಇದು ಬರೀ ಒಬ್ಬರ ಫ್ಯಾಮಿಲಿಗೆ ಒಳ್ಳೇದು ಮಾಡೋದಲ್ಲ, ಎಲ್ಲಿ ಚಂಡಿ ಆಗುತ್ತೆ ಆ ಜಾಗ ಸುರತಾನು ರಾಜನಿಂದ ಶುರುವಾದ ಯಾಗ ಇದು. ಈ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ನಿಂದ ಈ ಚಂಡಿ ಪಾರಾಯಣ ಶುರುವಾಗಿತ್ತು. ಸೊ ಅಂಥ ಯಾಗ ಎಲ್ಲಿ ಆಗುತ್ತೋ ಆ ದೇಶ, ಆ ರಾಜ್ಯ ಮತ್ತಲ್ಲಿರೋ ಸುತ್ತಮುತ್ತದ ಎಲ್ಲ ಜನರು ಕಾಯಿಲೆಗಳಿಂದ, ಯುದ್ಧದಿಂದ, ಅಪಮೃತ್ಯುವಿಂದ, ಮೃತ್ಯುವಿಂದ, ಸಪ್ತಶತಿ ಪಾರಾಯಣದಿಂದ ಆಗದಿದ್ದೇನೂ ಇಲ್ಲ. ಹಾಗಾಗಿ ದೃಗ್ಗೋಚರಿತಿ ದೇವಿ ಅಂತ, ಕಣ್ಣಿಗೆ ಕಾಣದ ಶಕ್ತಿ ಜಗತ್ತು ಕಾಯೋಳು. ಹಾಗಾಗಿ ಭಗವದ್ಗೀತೆಯಲ್ಲಿ 700 ಶ್ಲೋಕ, ಸಪ್ತಶತಿಯಲ್ಲೂ 700 ಶ್ಲೋಕ. ಆ ಶ್ಲೋಕದಿಂದ ಈ ಮಹಾಯಾಗ ಸಂಪನ್ನ ಆಗಿದೆ. ಖುಷಿ ಏನಂದರೆ ಎಷ್ಟು ಡಿಸಿಪ್ಲಿನ್ ಆಗಿ ನೀಟಾಗಿ, ಬೆಂಗಳೂರಲ್ಲಿ ನಾನು ನೋಡಿದ್ದು ಫಸ್ಟ್ ಯಾಗ ಇದು. ಆ ಕುಂಡ ಸಮೇತ ಅಷ್ಟು ನೀಟ್ ಮೇಂಟೆನೆನ್ಸು, ಡಿಸಿಪ್ಲಿನಲ್ಲಿ, ಡ್ರೆಸ್ ಕೋಡಿಂದ ಹಿಡಿದು ಯಾವುದು ಮಿಸ್ ಮ್ಯಾಚ್ ಅಂತ ಒಂದು ಇರಲಿಲ್ಲ ಯಾಗ ಕುಂಡದಲ್ಲಿ. ಹಾಗಾಗಿ ಆ ಯಾಗದ ಫಲ ಇಡೀ ರಾಜ್ಯಕ್ಕೂ ದೇಶಕ್ಕೂ, ಇಲ್ಲಿರೋ ಗೋವು ಋಷಿಗಳು ಧರ್ಮವನ್ನು ಸುಭಿಕ್ಷೆ ಮಾಡಲಿ. ಯಾಕಂದರೆ ಎಷ್ಟೋ ಜನ ದುಡ್ಡಿದ್ದವರು ಇದ್ದಾರೆ, ದೇವಸ್ಥಾನ ಕಟ್ಟಬೇಕಾದ್ರೆ, ಅನ್ನದಾನ ಮಾಡಬೇಕಾದ್ರೆ, ಯಾಗ ಮಾಡಿರಬೇಕಾದ್ರೆ ಅದನ್ನು ಆ ಯೋಗ ಪಡ್ಕೊಂಡು ಬಂದಿರಬೇಕು. ನಮ್ಮ ವೇಣುಗೋಪಾಲ ಹೇಗಿದ್ರು ಹೆಸರು ಗೋಪಾಲನಿ, ಕರ್ಷತೀತಿ ಕೃಷ್ಣ ಅಂದಾಗೆ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂದಾಗ ಈ ಯುದ್ಧದ ಟೈಮಲ್ಲಿ ಯಾಗ ಮಾಡಿದ್ರಿಂದ ಆ ಯಾಗದ ಫಲ ವಿಶ್ವಶಾಂತಿಗೆ ದಾರಿಯಾಗುತ್ತೆ ಅಂತ ನಾನು ಅನ್ಕೊಳ್ತೀನಿ.